ನೇಮಿಸಲ್ಪಟ್ಟಂಥ ಒಂದು ಸಂಪನ್ಮೂಲ ನಮ್ಮ ಅಧಿಕಾರಿ ವರ್ಗದವರೇ, ಎಲ್ಲ ನಮ್ಮ ಶಾಸಕ ಮಿತ್ರರೇ, ವಿವಿಧ ನಿಗಮದ ಚೇರ್ಮನ್ಗಳಿಗೆ, ವಿವಿಧ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಮುಖಂಡರುಗಳೇ, ವಿವಿಧ ಸಮಾಜದ ಎಲ್ಲ ಮುಖ್ಯಸ್ಥರೇ ಮತ್ತು ಮಾಧ್ಯಮದ ಮಿತ್ರರೇ, ಎಲ್ಲನೂ ಕೂಡ ನಾನು ಇವತ್ತು ಸ್ವಾಗತಿಸಿಕೊಂಡು ಬಹುಶಃ ಮಹತ್ವದ ನಾವು ಸಭೆಯಲ್ಲಿ ನಾವು ಇವತ್ತು ಇದ್ದೇವೆ. ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಯ ಅಧಿಕಾರಿಗಳು ಸೇರಿಕೊಂಡು. ಯಾಕೆಂತ ಹೇಳಿದರೆ, ಯಾವುದೇ ಒಂದು ಯೋಜನೆ ಸರ್ಕಾರ ಮಾಡಿದರೆ ಅದಕ್ಕೆ ಜನಪ್ರತಿನಿಧಿಗಳು, ಸರ್ಕಾರ ಅಧಿಕಾರಿಗಳು, ಸಂಘ ಸಂಸ್ಥೆಯವರು ಒಗ್ಗಟ್ಟಾಗಿ ಕೈ ಜೋಡಿಸಿದಾಗ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇಂಥದ್ರಲ್ಲಿ ಪ್ರಮುಖವಾದ ಒಂದು ದೊಡ್ಡ ಮಟ್ಟದ ಯೋಜನೆ ಯಾವುದಂತ ಹೇಳಿದರೆ, ಇವತ್ತು ನಮ್ಮ ಜಾತಿ ಸಮೀಕ್ಷೆ ನಮಗೆ ಇವತ್ತು ಮಾಡ್ತಾ ಇದೆ. ಇದು ಇಡೀ ಇತಿಹಾಸದಲ್ಲಿ ಪ್ರಪ್ರಥಮವಾರಿಗೆ ಆಗುವಂಥ ನಾವು ಆಲೋಚನೆ ಮಾಡಬೇಕು. ಹಿಸ್ಟ್ರಿಯಲ್ಲಿ ಇದು ಫಸ್ಟ್ ಟೈಮ್ ಆಗುವಂಥದ್ದು. ಹಿಂದೆ 70ರಲ್ಲಿ ಅವನೂರು ಆಯೋಗ ಮತ್ತು ವೆಂಕಟಸ್ವಾಮಿ ಆಯೋಗದವರು ಜಾಬಿಗೆ ಸಂಬಂಧಪಟ್ಟಾಗೆ ಅದೊಂದು ವರದಿ ಕೊಟ್ಟು ಮಾಡಿದ ಹೊರತು ಡೀಟೇಲ್ ಆಗಿ ಎಲ್ಲಿಯೂ ಕೂಡ ಇಲ್ಲಿಯ ತನಕ ಒಂದು ವರದಿ ಎಲ್ಲಿಯೂ ಕೂಡ ಆಗಲಿಲ್ಲ. ಮತ್ತು ಈ ಒಂದು ಸಮೀಕ್ಷೆ ಇದು ಯಾವುದೇ ಸರ್ಕಾರಕ್ಕೆ ಬೇಕಾಗಿ ಅಲ್ಲ, ಅದು ಯಾವುದೇ ಅಧಿಕಾರಿಗಳಿಗೆ ಬೇಕಾಗಿ ಅಲ್ಲ. ಜನರಿಗೆ ಒಂದು ಭಾವನೆ ಇದೆ, ಇದು ನಮಗೆ ಅಂತಕ್ಕೆ, ಇದು ಅಧಿಕಾರಿಗಳಿಗೆ, ಇದು ಸರ್ಕಾರಕ್ಕೆ, ಇದು ನಮಗೆ ಬೇಕಾಗಿ ಮಾಡುವಂಥದ್ದು. ನಮಗೆ ಬೇಕಾಗಿ ಮಾಡುವಂಥ ಸಂದರ್ಭದಲ್ಲಿ ಈ ಬಂದಂಥ ಸಿಸ್ಟಮನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕಾದ್ರೆ ನಾವು ಪ್ರತಿಯೊಂದು ಮನೆಯವರು ಕೂಡ ಅದರ ಬಗ್ಗೆ ಆಸಕ್ತಿ ವಹಿಸ್ಕೊಳ್ಳೋ ವಿಚಾರ ಇವತ್ತಾಗಬೇಕು. ಪ್ರತಿಯೊಂದು ಮನೆಯವರು ಕೂಡ ಅದನ್ನು ಆಸಕ್ತಿ ವಹಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಾವು ತರಬೇಕಾದ್ರೆ ಅದಕ್ಕೊಂದು ಜನಜಾಗೃತಿ ಕೆಲಸ ಅಂತ ಆಗಬೇಕಾಗ್ತದೆ. ಈ ಜನಜಾಗೃತಿ ಕೆಲಸ ಬರೀ ನಮ್ಮ ಶಾಸಕರಿರಲಿ, ನಾವು ಮಂತ್ರಿಗಳಿರಲಿ, ಮೇಲ್ಮಟ್ಟದ ಅಧಿಕಾರಿಗಳಿರಲಿ ನಾವು ಮಾತ್ರ ಕೂತ್ಕೊಂಡ್ರೆ ಇವತ್ತು ಆಗೋದಿಲ್ಲ. ಇದು ತಳಮಟ್ಟಕ್ಕೆ ಮುಟ್ಟಬೇಕಾದ್ರೆ ಸಮಾಜದ ಎಲ್ಲ ವರ್ಗದವರು ಕೂಡ ಇದರ ಬಗ್ಗೆ ವಿಶೇಷವಾದ ತಿಳುವಳಿಕೆ ಇಟ್ಟುಕೊಂಡು ಜನಸಾಮಾನ್ಯರಿಗೆ ಅದನ್ನು ತಲೆ ಮುಟ್ಟಿಸಿ ಮಾಧ್ಯಮದ ಸಹಕಾರ ಕೊಟ್ಟು ಪ್ರತಿಯೊಬ್ಬರು ಕೂಡ ಅಲ್ಲಿ ಆಸಕ್ತಿ ವಹಿಸಿದ ಕೆಲಸ ಆಗಬೇಕಾಗಿದೆ. ಆದಾಗ ತಾವೆಲ್ಲರೂ ಕೂಡ ಬೇರೆ ಬೇರೆ ಸಮುದಾಯದ ನಮ್ಮ ಸಮಾಜದ ರಾಯಭಾರಿಗಳಾಗಿ ತಾವಿವತ್ತು ಜವಾಬ್ದಾರಿ ವಹಿಸ್ಕೊಂಡು ತಾವಿವತ್ತು ಬಂದಿದ್ದೀರಿ. ಭಾಳಷ್ಟು ಜನ ಜಿಲ್ಲಾ ಮಟ್ಟಕ್ಕೆ ಕರೀಲಿಕ್ಕಿದ್ದರೂ ಕೂಡ ಇಲ್ಲಿ ಸಲಹದ ಒಂದು ಅವಕಾಶ ಮತ್ತು ಎಲ್ಲರೂ ಕೂಡ ನೀವೆಲ್ಲರೂ ಪ್ರಮುಖರಿದ್ದೀರಿ. ನಿಮ್ಮ ಆ ಒಂದು ಪ್ರದೇಶದಲ್ಲಿ ಹೋಗಿ ಆ ಒಂದು ಸಭೆ ಮುಂದುವರಿಸಿದ ವಿಶ್ವಾಸ ಎಲ್ಲರಿಗೂ ಕೂಡ ಇವತ್ತಿದೆ. ಆದ ಕಾರಣ ಇವತ್ತು ಈ ಒಂದು ಮಾಹಿತಿ ಒಂದು ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ಇಷ್ಟು ಜನರ ಸಮೀಕ್ಷೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಭಾಳ ಕಷ್ಟದ ಕೆಲಸ. ಇನ್ನು ಸಮೀಕ್ಷೆ ಕಷ್ಟದಂತೇಳಿ ಬಂದವರು ಅವರ ಕೆಲಸ ಬ್ಯಾಗಿ ಎಲ್ಲ ಅಲ್ಲಿ ಅರ್ಧಂಬರ್ಧ ಅದನ್ನು ಮಾಹಿತಿ ಕೊಟ್ಟು ಮುಗಿಸಿ ಹೋದರೆ ಮತ್ತೆ ಅದು ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾನು ಒಂದು ನಿಮ್ಮ ಶಾಸಕರ ಒಂದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂಚೆ ಒಂದು ಕಾಲಮ್ ಇತ್ತು, ಶಾಸಕರ, ರಾಜ್ಯಸಭಾ ಸದಸ್ಯರ, MLCಯ, ಮಾಜಿ MLC ಅಂದೆ. ಅದನ್ನು ನಾನೀಗ ಬ್ಲಾಕ್ ಮಾಡಿಸಿದ್ದೇನೆ, ನಾವು ಚರ್ಚೆ ಮಾಡಿ ಆಯೋಗದ ಜೊತೆಯಲ್ಲಿ. ಯಾಕೆ ಆ ಮಾಹಿತಿ ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಕೊಡ್ತೇವೆ. ಯಾಕೆಂತ ಹೇಳಿದರೆ ಕಳೆದ ಸಲ ಮಾಡುವಾಗ 2,000 MP ಗಳು, 10,000 MLA ಎಲ್ಲ ನಾನು MLA ಟಿಕ್ ಮಾಡೋದು ಕೇಳಿದರೆ. ಯಾರದು ಮನೆಗೆ ಟೀಚರ್ಗಳು ಹೋದಾಗ ಅವರು ಒಂದು ಮನೆಗೆ ಹೋದಾಗ ನಾನು MP ಅಂತ ಅವನು ಹೇಳಿದರೆ ಇವರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಅಧಿಕಾರ ಇಲ್ಲ, ಅವನು ಹೇಳಿದ್ದನ್ನು ಮಾಡಲೇ ಬೇಕು. ಸೊ ಟೋಟಲ್ ಲೆಕ್ಕ ಬರುವಾಗ ಇದು ಎಂತೆಲ್ಲ ಲೆಕ್ಕ ಅಲ್ಲಿ ಬಂದು ಸಿಕ್ಕುವಂಥ ಕೆಲಸ ಇವತ್ತು ಆಗಿದೆ. ಅದಕ್ಕೆ ಈ ಸಲ ನಾವೇನು ಮಾಡಿದೆವು, ನಾವು ಅದನ್ನೊಂದು ಬ್ಲಾಕ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ಯಾವ ಏನಂತೇಳಿ ಆ ಸಂಪೂರ್ಣ ಡೀಟೇಲ್ಸನ್ನು ನಾವು ಹಿಂದಿಂದಲೂ ಕೂಡ ತೆಗೆದು ನಾವು ಕೊಡೋ ವ್ಯವಸ್ಥೆ ಮಾಡ್ತೇವೆ. ಅದಕ್ಕಾಗಿ ಈ ಒಂದು ವರ್ಕ್ಶಾಪ್ ನಾವು ಬಹುಶಃ ಇವತ್ತು ನಮ್ಮ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಜೊತೆ ನಾನು ಚರ್ಚೆ ಮಾಡಿದಾಗ ಇದನ್ನು ಪರಿಣಾಮಕಾರಿಯಾಗಿ ಮಾಡುವಂಥ ಚರ್ಚೆ ಮಾಡಿದಾಗ ಈ ಸಮಸ್ಯೆಯನ್ನು ಹೇಳಿದರು. ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರು ಮಾತಾಡಿಕೊಂಡು ಈ ರೀತಿಯ ಒಂದು ಜಾಗೃತಿಗೊಳ್ಳುವ ಜವಾಬ್ದಾರಿ ಕೆಲಸ ಆಗಬೇಕಾಗಿದೆ. ಕಳೆದ 2-3 ದಿವಸ ಹಿಂದೆ ಇದು ಚರ್ಚೆ ಆಯಿತು. ಹೇಳಿದ ತಕ್ಷಣ ಜಿಲ್ಲಾಧಿಕಾರಿಗೆ ಬಹುಶಃ ಇವತ್ತು ಆಯೋಗದ ಅಧ್ಯಕ್ಷ ಮಾತಾಡಿ, ಉಸ್ತುವಾರಿ ಸಚಿವರು ಮಾತಾಡಿ, ತಮಗೆಲ್ಲರಿಗೂ ಕೂಡ ಮಾತಾಡಿ ಇವತ್ತು ಅತಿ ತುರ್ತಾಗಿ ಸಭೆ ಆಗಿದೆ. ನಾನು ಅಭಿನಂದಿಸ್ತೇನೆ. ಇಡೀ ರಾಜ್ಯದಲ್ಲಿ ಎಲ್ಲ ಪ್ರತಿನಿಧಿಗಳು, ಅಧಿಕಾರಿಗಳು, ಸಮಾಜದ ಮುಖಂಡರು ಮತ್ತು ಧರ್ಮ ಮುಖಂಡರು ಕೂತ್ಕೊಂಡು ನಡೆಸುವಂಥ ಜನಜಾಗೃತಿಯ ಪ್ರಪ್ರಥಮವಾದ ಒಂದು ಸಭೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದರೆ ಇವತ್ತು ಬಹುಶಃ ಎಲ್ಲ ಕೂಡ ಮಾಹಿತಿ ಕೊಡ್ತಾರೆ. ನಾವು ಇದನ್ನು ಭಾಳಷ್ಟು ಇವತ್ತು ಇದನ್ನು ಸ್ವಲ್ಪ ಸ್ಟಡಿ ಮಾಡಬೇಕಾಗ್ತದೆ. ಮತ್ತು ಭಾಳಷ್ಟು ಇವತ್ತು ಸಮಸ್ಯೆಗಳು ಮತ್ತು ಒಂದು ಡೌಟ್ ಕೂಡ ಇವತ್ತು ಇದೆ, ಇಲ್ಲ ಅಂತಲ್ಲ. ಅದಕ್ಕಾಗಿ ಈಗಾಗಲೇ ಅವರು ಹೇಳಿದಾಗೆ ಒಂದೇನಂತ ಹೇಳಿದರೆ
ಈ ಮಾಹಿತಿ ಬಂದಾಗ ಮನೆಯವರು ಏನು ಕೊಡ್ತಾರೆ ಮಾಹಿತಿ, ಆ ಮಾಹಿತಿ ಇರುವಂಥದ್ದು. ಎರಡನೇದು ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದರೆ, ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಆವಾಗ ಅವ್ರಿಗೇನು ಸಮಸ್ಯೆ ಇಲ್ಲ. ಯಾಕೆ, ರೇಷನ್ ಕಾರ್ಡ್ ನಂಬರ್ ತಕ್ಷಣ ಅವರ ಕುಟುಂಬದ ಎಷ್ಟು ಜನ ಇದ್ದಾರೆ ಅಂತೇಳಿ ಅಧಿಕೃತವಾಗಿ ಬರ್ತದೆ. ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಅಥವಾ ರೇಷನ್ ಅವನ ಹೆಸರಿಲ್ಲ ಅಂಥವರು ಮೊಬೈಲನ್ನು ಆ ಒಂದು ಆಧಾರ್ ನಂಬರ್ಗೆ ಒಂದು ಲಿಂಕ್ ಮಾಡಿ ಇಡಬೇಕು ಈಗಲೇ. ಅದೊಂದು ಅಥೆಂಟಿಸಿಟಿಗೆ. ಇಲ್ಲದೆ ನನ್ನ ಮನೆಗೆ ಬಂದು ನಾನು 30 ಜನರ ಹೆಸರು ಕೊಡ್ತೇನೆ, ನನ್ನ ಹೆಸರು ಉಂಟೆಲ್ಲ ನೋಡಲಿಕ್ಕೆ ಆಗೋದಿಲ್ಲ. ರೇಷನ್ ಕಾರ್ಡಲ್ಲಿ ಆದರೆ ಆಟೋಮೆಟಿಕ್ ನಂಬರ್ ಹಾಕಿದ ತಕ್ಷಣ ಎಲ್ಲ ಹೆಸರು ಕೂಡ ಬರ್ತದೆ. ಅಥವಾ OTP ಕಳಿಸಿ ಅದನ್ನು ಕನ್ಫರ್ಮ್ ಮಾಡಿ ಹೊತ್ತು ಇರ್ತಾರೆ. ಅದಕ್ಕೆ ಸರ್ವೆ ಮಾಡಲಿಕ್ಕೆ ಬಂದರೂ ಕೂಡ ಅವರಿಗೆ ಭಾಳ ಟೀಚರ್ಗಳಿಗೆ ಭಾಳ ಕಷ್ಟದ ಕೆಲಸ, ಅಷ್ಟು ಸುಲಭದ ಕೆಲಸ ಅಲ್ಲ. ನಾವೆಲ್ಲ ಸಹಕಾರ ಕೊಟ್ಟರೆ ಮಾತ್ರ ಅದು ಈಸಿ ಆಗ್ತದೆ. ಸೊ ನಮ್ಮ ಕೆಲಸ ಏನಿದೆ, ಬರುವ ಮುಂಚೆ ಈಗಾಗಲೇ ನಮ್ಮ ಇಲಾಖೆಯವರು ತೀರ್ಮಾನ ಮಾಡಿದ್ದಾರೆ, ಬರುವ ಮುಂಚೆ ಈ ಒಂದು ಫಾರ್ಮನ್ನು ಆಶಾ ಕಾರ್ಯಕರ್ತರ ಮುಖಾಂತರ ಎಲ್ಲರ ಮನೆಗೆ ಮುಟ್ಟಿಸ್ತೇವೆ ಎಂಬ ಒಂದು ವಿಚಾರವನ್ನು ಕೂಡ ನಮಗೆ ಆಯೋಗದವರು ಇವತ್ತು ತಿಳಿಸಿದ್ದಾರೆ. ಪ್ರತಿಯೊಂದು ಮನೆಯವರು ಜವಾಬ್ದಾರಿ ಏನಿದೆ, ನೀವು ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ನಿಮ್ಮ ಸಮಾಜದಲ್ಲಿ ಒಂದು ಮೀಟಿಂಗನ್ನು ಕರೆಸಿ ಅವರ ಸಮಾಜಕ್ಕೆ ಒಂದು ಮಾಹಿತಿ ಕೊಡುವ ರೀತಿಯಲ್ಲಿ ಈ ಫಾರ್ಮನ್ನು ಇದರಲ್ಲಿ ನೋಡುವಾಗ ಭಾಳ ಕಷ್ಟಕರ ಕಾಣ್ತದೆ. ಅದು ಅಷ್ಟೇನು ಕಷ್ಟ ಇಲ್ಲ, ಓದೋದಾದ್ರೆ ಸಿಂಪಲ್ ಕ್ವಶನ್ಸ್ ಇದೆ ಇದರಲ್ಲಿ. ಒಂದೇ ರೇಷನ್ ಕಾರ್ಡ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ರೇಷನ್ ಕಾರ್ಡ್ ಯಾರಿಗೆ, ಈಗ ನನ್ನ ರೇಷನ್ ಕಾರ್ಡ್ ಇದೆ, ಅವನ ಹೆಸರು 4 ಜನ ಇದ್ದಾರೆ, ಒಬ್ಬನ ಹೆಸರಿಲ್ಲ, ಒಬ್ಬ ಆಧಾರ್ ಲಿಂಕನ್ನು ಯಾವುದೋ ಒಂದು ನಂಬರ್ಗೆ ಮಾಡಬೇಕು. ಮತ್ತು ಒಂದು ಮೊಬೈಲ್ನಾಗೆ 9 ಜನರನ್ನು ಲಿಂಕ್ ಮಾಡಲಿಕ್ಕೆ ಕೂಡ ಆಗ್ತದೆ. ಅದನ್ನು ನಾವೆಲ್ಲ ರೆಡಿ ಮಾಡಿ ನಾವು ಇವತ್ತು ಇಟ್ಕೊಳ್ಬೇಕು. ಯಾಕಂತ ಹೇಳಿದರೆ ಈ ಫಾರ್ಮಲ್ಲಿ ಬರೆಯುವುದೆಲ್ಲ ಟೀಚರ್ಗೆ ಬಂದು ಅವರ ಮೊಬೈಲಲ್ಲಿ ಆ್ಯಡ್ ಮಾಡುವಂಥದ್ದು. ಭಾಳ ಕೇರ್ಫುಲ್ಲಾಗಿ ಆ್ಯಡ್ ಮಾಡುವಾಗ ಎಲ್ಲ ಮಾಹಿತಿಗಳು ಕೂಡ ಒಬ್ಬರಿಗೆ ಒಂದು ಮನೆಗೆ 1 ಗಂಟೆ ಬೇಕು, ಮಿನಿಮಮ್ 1 ಗಂಟೆ ಬೇಕಾಗ್ತದೆ. ಅವರಿಗೆ ಕೊಟ್ಟ ದಿವಸ ಬರೀ 15 ದಿವಸ ಮಾತ್ರ. 1 ಗಂಟೆ ಅಂತ ಹೇಳಿದರೆ ದಿವಸಕ್ಕೆ ಒಂದು ಟೀಚರಿಗೆ 150 ಮನೆ ಕೊಟ್ಟಿದ್ದಾರೆ. 150 ಮನೆ ಅಂತ ಹೇಳಿದರೆ ಒಂದು ಟೀಚರ್ ದಿವಸಕ್ಕೆ 10 ಮನೆಗಳನ್ನು ಮಾಡಬೇಕು. ಅದು 10 ಮನೆ ಅಂದರೆ 1 ಗಂಟೆ ಬೇಕಾಗ್ತದೆ. ಆವಾಗೇನು, ನಾವೆಲ್ಲ ಮಾಹಿತಿಯನ್ನು ನಾವು ರೆಡಿ ಮಾಡಿಟ್ಟು ಕೊಟ್ಟರೆ ಅವ್ರಿಗೆ ಕೂಡ ಈಸಿ ಆಗ್ತದೆ, ಫಾಸ್ಟ್ ಆಗ್ತದೆ, ಮಿಸ್ ಆಗೋದಿಲ್ಲ, ಕ್ಲಾರಿಟಿ ಬರ್ತದೆ. ನಂತರ ನಮಗೆಲ್ಲರಿಗೂ ಕೂಡ ಸ್ಪಷ್ಟವಾದ ಒಂದು ರಿಪೋರ್ಟ್ ಇದು ಸಿಕ್ಕುವಂಥ ಕೆಲಸ ಇವತ್ತು ಆಗ್ತದೆ. ಆದಾಗ ನಾವು ಪ್ರತಿಯೊಂದು ಮನೆಯವರು ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತಹ ಒಂದು ಮನವಿ. ಯಾಕೆ, ಈ ಒಂದು 15 ದಿವಸದಲ್ಲಿ ಟೀಚರ್ನವ್ರು ಯಾವಾಗ ಬರ್ತಾರೆ ಅಂತ ಹೇಳಿಕೊಂಡು ಆ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ಆ ಮನೆಯಲ್ಲಿ ಅವರು ಇರಬೇಕು. ಇದು ಬಂದರೆ ನಾನು ಇಲ್ಲ ಹೋಗೋರು ಕೂಡ ಮಾಹಿತಿ ಕೊಟ್ಟು, ಯಾರಿಗದು ಕೊಟ್ಟು ಅದನ್ನು ಏನೆಲ್ಲ ವ್ಯವಸ್ಥೆ ಬೇಕಾ ಅದನ್ನು ಮಾಹಿತಿಯನ್ನು ಕೊಟ್ಟು ಹೋಗಬೇಕು. ಆದರೆ ಈ ಮಧ್ಯದಲ್ಲಿ ಬೇರೆ ಬೇರೆ ನಿಮಗೆ ಡೌಟ್ಗಳಿರ್ತದೆ. ಈಗ ಫಾರ್ಮ್ನಲ್ಲಿದ್ದವರನ್ನು ಏನು ಮಾಡಬೇಕು, ಅಥವಾ ಅವರು ಏನಾದರೂ ಇಲ್ಲಿ ಮನೆಗೆ ಬಂದಾಗ ಬೋಟಿನಲ್ಲಿ ಹೋಗಿರ್ತಾರೆ, ಮೀನುಗಾರರು ಬೋಟಲ್ಲಿ ಹೋಗಿರ್ತಾರೆ, ಆವಾಗ ನಾವು ಅದು ಏನು ಮಾಡಬೇಕಾಗ್ತದೆ. ರೇಷನ್ ಕಾರ್ಡಲ್ಲಿ ಇರುವುದಿಲ್ಲ, ನನ್ನ ರೇಷನ್ ಕಾರ್ಡ್ ಇರೋದು ನನ್ನ ಮನೆ ಇರೋದು ಮಂಗಳೂರಲ್ಲಿ, ನನ್ನ ರೇಷನ್ ಕಾರ್ಡ್ ಇರೋದು ಬಂಟ್ವಾಳದಲ್ಲಿ, ಆವಾಗ ಯಾವ ರೀತಿ ಇದನ್ನೆಲ್ಲ ಕೂಡ ಬೇರೆ ಬೇರೆ ಸಂಶಯಗಳಿದೆ. ಅದಕ್ಕಾಗಿ ಇವತ್ತು ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಅಧಿಕಾರಿಯವರು ಇವತ್ತು ಬಂದಿರ್ತಾರೆ. ಅದಕ್ಕಾಗಿ ಬಹುಶಃ ನಿಮ್ಮನ್ನೆಲ್ಲ ನಾನು ಇವತ್ತು ಸ್ವಾಗತಿಸ್ತೇನೆ. ನಿಮ್ಗೆ ಏನೆಲ್ಲ ಸಂಶಯಗಳು ಇವತ್ತು ಇದೆಯಾ ಅದನ್ನೆಲ್ಲ ಕೂಡ ಈ ಸಂಶಯಗಳಂತ ಇವತ್ತು ಕೇಳಿಕೊಂಡು ನೀವು ನಿಮ್ಮ ಆ ಸಮಾಜದ ಮತ್ತು ಆ ಮೀಟಿಂಗನ್ನು ಮತ್ತು ಊರವರಾಗ ಒಂದು ಊರಲ್ಲಿ ಸಮಾಜದವರನ್ನು, ಒಂದು ಊರಲ್ಲಿ ಎಲ್ಲ ಸಂಘ ಸಂಸ್ಥೆಯವರನ್ನು ಕರೆಸಿಕೊಂಡು ದೊಡ್ಡ ಒಂದು ಮೂಮೆಂಟ್, ಒಂದು ಆಂದೋಲನದಲ್ಲಿ ಈ ಒಂದು ಜನಜಾಗೃತಿಯನ್ನು ಮಾಡೋದು ಮಾತ್ರ ಅಲ್ಲ, ಸ್ಪಷ್ಟವಾದ ನಿಖರವಾದ ಮತ್ತು ಒಂದು ಅಥೆಂಟಿಸಿಟಿ ಆಗಿನ ವರದಿ ನಮಗೆ ಬರಲಿಕ್ಕೆ ಊರವರ ಮತ್ತು ಮಾಧ್ಯಮ ಮಿತ್ರರೆಲ್ಲ ಸಾಕಾಗಿ ಹೇಳಿಕೊಳ್ತಾ ನನ್ನ ವಿಷಯ ನಿಮಗೆಲ್ಲರಿಗೂ ಕೂಡ ನಾನು ವಿಶೇಷ ನಾನಿತ್ತು ಸಲ್ಲಿಸ್ತೇನೆ. ಇಡೀ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಪ್ರಥಮ ಆಗುವಂಥದ್ದು ನಿಮ್ಮ ಸಲಹೆ ಸೂಚನೆ ತಾವು ಕೊಟ್ಟಿದ್ದೀರಿ. ಉತ್ತರ ಬರಲಿ, ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ನೋಡುವ. ಅಲ್ಟಿಮೇಟ್ಲಿ ನಾವೆಲ್ಲರೂ ಕೂಡ ಜೊತೆ ಸೇರಿ ಇದನ್ನು ಸಕ್ಸಸ್ ಮಾಡಲಿಕ್ಕೆ ನಮ್ಮೆಲ್ಲರ ನಾವು ಪ್ರಯತ್ನ ಮತ್ತು ಸಹಕಾರ ಇವತ್ತು ಮಾಡುವಂಥ. ಈ ಮಧ್ಯೆ ಸಣ್ಣ ಸಣ್ಣ ಅಭಿಪ್ರಾಯ ಎಲ್ಲ ಇರ್ಬೋದು, ಏನಿದೆ ಅವ್ರು ತಗೊಳ್ತಾರೆ. ಅದಕ್ಕಾಗಿ ಈ ಮಾಹಿತಿಗೆಲ್ಲ ಕೂಡ ನಮ್ಮ ಜಿಲ್ಲೆಯವ್ರಿಗೆ ಕೂಡ ಟ್ರೈನಿಂಗ್ ಎಲ್ಲ ಆಗಿದೆ. ಆದರೆ ನಾವು ಜಿಲ್ಲೆ ಮೊದಲು ಟ್ರೈನಿಂಗ್ ನಿಮಗೆ ಅಫಿಷಿಯಲ್ ಆಗಿ ಒಬ್ಬರು ಅಲ್ಲಿಂದ ಬರಬೇಕಂತ ಹೇಳಿದೆ. ಯಾಕೆ, ಈ ಸಣ್ಣ ಪುಟ್ಟ ಸಮಸ್ಯೆಗೂ ಕೂಡ ಅಲ್ಲಿ ಕೊಡಬೇಕಾದ ಕಾರಣ ಅವರು ಇವರನ್ನು ಆ್ಯಕ್ಚುಲಿ ಸೆಕ್ರೆಟರಿ ಮಾಡಿ ಬರಲಿಕ್ಕಿದ್ದರು. ಇವತ್ತೇ ಅಲ್ಲಿ ಕಮಿಷನ್ ಮೀಟಿಂಗ್ ಇಟ್ಟಿದ್ದಾರೆ ಇದಕ್ಕಾಗಿ. ಅದಕ್ಕಾಗಿ ಬಹುಶಃ ಅಲ್ಲಿ ಉನ್ನತ ಅಧಿಕಾರಿಯವರು ಕಳಿಸಿದ್ದಾರೆ. ನಿಮ್ಮ ಸಲಹೆ ಸೂಚನೆ ತಾವು ಕೇಳಿ ಅದನ್ನು ಕ್ಲಿಯರ್ ಮಾಡಿ ಕೆಲಸ ಮಾಡಿ. ಮಾನ್ಯ ಸಭಾಧ್ಯಕ್ಷರು ಮತ್ತು ಸರ್, ನಮ್ಮದು
ಎಲ್ಲ ಜನಪ್ರತಿನಿಧಿಗಳಿಗೂ ನಮಸ್ಕಾರ ಮಾಡ್ತಾ, ತಮಗೆ ಕೇಳ್ತಾ ಇದೆ ಅನಿಸ್ತದೆ ನನಗೆ. ಸೊ ತಮಗೆಲ್ರಿಗೂ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ 2022ರಿಂದ ಅಕ್ಟೋಬರ್ 7, 2025 ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ರಾಜ್ಯದ ಎಲ್ಲ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗ್ತಾ ಇದೆ. ಸೊ ಅದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ನಾವು ಇದು ಯಾಕೆ ಅಂತ ಹೇಳಿದರೆ, ನಮಗೆ ಮನೆ ಎಲ್ಲೆಲ್ಲಿದೆ ಅಂತ ಹೇಳಿ ಜಿಯೋ ಟ್ಯಾಗ್ ಮಾಡಲಿಕ್ಕೆ ಅನುಕೂಲ ಆಗಲಿಕ್ಕೆ ಈಗಾಗಲೇ ಇಂಧನ ಇಲಾಖೆಯ ಮೀಟರ್ ರೀಡರ್ಗಳ ಮೂಲಕ ನಾವು ಪ್ರತಿ ಮನೆಗೂ UHID ಸಂಖ್ಯೆಯನ್ನು ಸೃಜಿಸಿ UHID ಸಂಖ್ಯೆಯ ಸ್ಟಿಕ್ಕರನ್ನು ನಾವು ಅಂಟಿಸಿದ್ದೇವೆ. ಈಗ ಅದರ ಜೊತೆಗೆ ನಾವು ಆಶಾ ಕಾರ್ಯಕರ್ತೆಯರ ಮೂಲಕ ಪ್ರತಿ ಮನೆಗೂ ಯಾವುದೆಲ್ಲ ಪ್ರಶ್ನೆಗಳು ಬರ್ತವೆ, ಎಷ್ಟು ಪ್ರಶ್ನೆಗಳಿವೆ, ಈ ಎಲ್ಲ ಮಾಹಿತಿಯನ್ನು ಕೂಡ ನಾವು ಆಶಾ ಕಾರ್ಯಕರ್ತೆಯರ ಮೂಲಕ ಪ್ರತಿ ಮನೆಗೂ ಕೂಡ ತಲುಪಿಸ್ಲಿಕ್ಕಿದ್ದೇವೆ. ನೀವು ಈಗ ಶಾಸಕರು ಏನು ಹೇಳ್ತಾರೆ, ನೀವು ಹೇಳಿದ ಕರೆಕ್ಟ್. ಹೌದು, ನೀವು ಮನೆಗೆ UHID ಕಾರ್ಡ್ ಹೇಳ್ತೇನೆ. ಜನರಿಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈ ಮನೆಗೆ ಅಂಟಿಸುವವರು ಮನೆ ಹೊರತು ಹೇಳಬೇಕು, ನಾವು ಸರ್ವೆ ಮುಖಾಂತರ ಬಂದಿದ್ದೇವೆ, ಇದನ್ನು ತೆಗಿಬೇಡಿ, ಇದು ಇನ್ನೊಂದು ಸ್ಟಿಕ್ಕರ್. ಕೆಲವು ಕಡೆ ಈ ಮಾಹಿತಿ ಕೊರತೆ ಇದೆ. ಸಭಾಧ್ಯಕ್ಷರೇ, ಒಂದೇ ಮಿನಿಟ್ ಮೇಡಮ್. ಈಗ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗ್ತಾಯಿದೆ. ನಮಗೊಂದು 1000 ಫೋನು ಬರ್ತವೆ, ಅಲ್ಲಿ ಬಂದು ಸ್ಟಿಕ್ಕರ್ ಹಚ್ಚಿ ಹೋಗಿದ್ದಾರೆ, ಸ್ಟಿಕ್ಕರ್ ತೆಗಿಬಾರ್ದಂತೆ. ಅವರು ಪಬ್ಲಿಕ್ ಇಸ್ ಇನ್ ಕನ್ಫ್ಯೂಷನ್. ಅವರಿಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗ್ತಾಯಿದೆ, ವಾಟ್ಸ್ ಹ್ಯಾಪ್ನಿಂಗ್ ಅಂತ. ಇವ್ರು ಯಾಕೆ ಬರ್ತಾ ಇದ್ದಾರೆ, ಯಾಕೆ ಹಾಕ್ತಾ ಇದ್ದಾರೆ ಅನ್ನೋದ ಮೊದಲು ಸಾರ್ವಜನಿಕರಿಗೆ ಕರೆಕ್ಟಾಗಿ ಮಾಹಿತಿ ಕೊಡಬೇಕಿತ್ತು. ನಾವು ಸ್ಟಿಕ್ಕರ್ ಹಾಕಲಿಕ್ಕೆ ಸರ್ಕಾರದ ಕಡೆಯಿಂದ ಬರ್ತಾ ಇದ್ದೇವೆ. ಸ್ಟಿಕ್ಕರ್ ಹಾಕೋದು ಈ ಕಾರಣಕ್ಕಾಗಿ ಸಾರ್ವಜನಿಕ ವಲಯದಲ್ಲಿ ಸ್ಟಿಕ್ಕರ್ ಹಾಕಿದ ನಂತರವೇ ಗೊತ್ತಾಗಿದೆ. ಈಗ ನಂತರವೇ ಗೊತ್ತಾಗಿದೆ ಇದು ಮಾಡಬೇಕು, ಇದೆಲ್ಲ ಅಗತ್ಯ ಇದೆ. ನೀವು ಬಹುಶಃ ನೀವು ಟೈಮ್ ಫ್ರೇಮಲ್ಲಿ ಮಾಡ್ತಾ ಇದ್ದೀರಾ ಅಂತ ಆಗ್ತಾ ಇದೆ. October 7 ಒಳಗೆ ಯು ಗೋಯಿಂಗ್ ಟು ಫಿನಿಶ್ ಇಟ್ ಅಲ್ಲ? ಟೀಚರ್ಸ್ ಮತ್ತೆ ಅವರಿಗೆ ರಜೆ ಇಲ್ಲ ಎಂಬ ಕಾರಣಕ್ಕೆ ಅದೇ ಟೈಮ್ ಗ್ಯಾಪಲ್ಲಿ, ಇಷ್ಟು ಟೈಮ್ ಗ್ಯಾಪಲ್ಲಿ ನಮಗೆ ಈ ಗಡಿಬಿಡಿಯಲ್ಲಿ ಮಾಡಿದೆ. ಯು ಟೇಕ್ ಯುವರ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡು ಜನರಿಗೆ ಕರೆಕ್ಟಾಗಿ ಮಾಹಿತಿ ಕೊಟ್ಟು ಈಗ ಸ್ಟಿಕ್ಕರ್ ಹಾಕಿದ್ದು ಅವರಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ಬೇರೆ ಬೇರೆ ಈ ಎಲ್ಲ ನಾವು ನಮ್ಮ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 5 ಲಕ್ಷ ಜನ ಇರ್ತಾರೆ. ಎಲ್ಲರಿಗೂ ಸಹ ಒಂದು ರೀತಿಯ ಕನ್ಫ್ಯೂಷನ್ ಇರ್ತದೆ, ಯಾಕೆ ಆಗ್ತಾ ಇದ್ದಾರೆ, ಅದನ್ನು ಇನ್ನೂ ಸಹ ನೀವು ಸರಿ ಮಾಡಬೇಕು. ಒಂದು ಎರಡನೇದು ಬಹುಶಃ ಇದರಲ್ಲಿ ಬರ್ತಿದೆ, ಯೋಗ ಇಂಟು ಸರ್ವೆ ವಿಲ್ ಬಿ ಕ್ಯಾರಿಡ್ ಔಟ್ ಬೇಸ್ಡ್ ಆನ್ ಅ ಮೊಬೈಲ್ ಅಪ್ಲಿಕೇಶನ್ ಅಂತ. ಹೌದು, ಈ ಮೊಬೈಲ್ ತಗೊಂಡು ಅವ್ರು ಬರ್ತಾರೆ, ಆಶಾ ಕಾರ್ಯಕರ್ತರು ಬಂದು ಅದರಲ್ಲಿ ಫಿಲ್ ಮಾಡ್ತಾರೆ. ಆಶಾ ಕಾರ್ಯಕರ್ತರು ಯಾವುದೇ ಮಾಹಿತಿಯನ್ನು ಫಿಲ್ ಮಾಡಲ್ಲ ಸರ್. ಆಶಾ ಕಾರ್ಯಕರ್ತರು ಜಸ್ಟ್ ಇಷ್ಟು ಪ್ರಶ್ನೆಗಳು ಇವೆ, ಇಂಥ ಮಾಹಿತಿಯನ್ನು ನೀವು ರೆಡಿ ಮಾಡ್ಕೊಳ್ಳಿ ಅಂತೇಳಿ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಮಾಹಿತಿಯನ್ನು ಕೊಡ್ತಾರೆ. ಅದಾದಮೇಲೆ ಅವರು ಏನು ಮಾಡ್ತಾರೆ ಅಂದರೆ, ಆ ಮನೆಗೆ ಯಾರು ಕೊಟ್ಟಿದ್ದಾರೆ ಅವರಿಗೆ ಅವ್ರ ಜೊತೆ ಒಂದು ಫೋಟೋ ತಗೊಂಡು ಆ ಮನೆಯ ಒಂದು ಮೊಬೈಲ್ ಫೋನ್ ನಂಬರನ್ನು ಆ ಒಂದು ಆ್ಯಪಿಗೆ ಅಪ್ಲೋಡ್ ಮಾಡ್ತಾರೆ. ಈಗ ಅವರು 3 ರೌಂಡ್ಸ್ ಬರ್ತಾರೆ. ಫಸ್ಟ್ ರೌಂಡ್ ಸ್ಟಿಕ್ಕರು, 2 ರೌಂಡ್ ಹೀಗೆ, 3rd ರೌಂಡಲ್ಲಿ ಈ ರೀತಿ ಆಗ್ತದೆ ಅನ್ನೋಂಥ ಮಾಹಿತಿಯನ್ನು ನೀವು ಕೊಡೋದಿದ್ರೆ ದೊಡ್ಡ ರೀತಿಯ ಕನ್ಫ್ಯೂಷನ್ ಆಗ್ತದೆ. ಮೇಡಮ್, ಇನ್ನೊಂದು ಸಹಜವಾಗಿ ಒಂದು ವಿಧಾನಸಭಾ ಕ್ಷೇತ್ರ ಅಥವಾ ಒಂದು ಆಶಾ ಕಾರ್ಯಕರ್ತರಿಗೆ ಎಷ್ಟು ಮನೆಗಳಿಗೆ ಹೋಗ್ಲಿಕ್ಕಾಗತ್ತೆ, ಎಷ್ಟು ಮನೆಗಳಿಗೆ ಹೋಗ್ತಾರೆ. ನಮ್ಮ ಈಗ ಒಂದು ಜಿಲ್ಲೆಯಲ್ಲಿ ಎಷ್ಟು ಆಶಾ ಕಾರ್ಯಕರ್ತರಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಮನೆ ಎಷ್ಟಿದೆ, ಅವರಿಗೆ ಇಷ್ಟು ದಿವಸದಲ್ಲಿ ಅಷ್ಟು ಮನೆಗಳಿಗೆ ನೀವು ಟೈಮ್ ಬೌಂಡ್ ಹಾಕಿದ ಕಾರಣ ಹೋಗ್ಲಿಕ್ಕಾಗಲ್ಲ. ಸಹಜವಾಗಿ ತಿಳ್ಕೊಳ್ಳಿ, ನೀವು ಎಷ್ಟೇ ಹೇಳಿ ಹೋಗ್ಲಿಕ್ಕಾಗಲ್ಲ. ಜನರಲ್ ಏನಂತ ಹೇಳಿದರೆ, ಆಧಾರ್ ಕಾರ್ಡನ್ನು ಜೋಡಣೆ ಮಾಡಿ ಅಂತ ಹೇಳಿದರೆ 2 ವರ್ಷ ಆದರೂ 3 ವರ್ಷ ಆದರೂ ನಮ್ಮ ಇಲಾಖೆಗೆ ಜೋಡಣೆ ಸಂಪೂರ್ಣ ಮಾಡಲಿಕ್ಕೆ ಆಗದಂಥ ವ್ಯವಸ್ಥೆ ಇದು. 12 ದಿವಸದಲ್ಲಿ ನೀವು ಆಶಾ ಕಾರ್ಯಕರ್ತರು ಹೋಗಬೇಕು, ಇದನ್ನು ಮಾಡಬೇಕು ಅಂತ ಹೇಳಿದರೆ, ನಾನು ಹೇಳೋದು ಇದಕ್ಕೆ ಸರ್ಕಾರ ಆಗಲಿರ್ಬೋದು, ವ್ಯವಸ್ಥೆ ಟೈಮ್ ಬೌಂಡನ್ನು ಹಾಕಬೇಡಿ. ಸ್ವಲ್ಪ ಸಮಯ ಇದನ್ನು ಸಂಪೂರ್ಣವಾಗಿ ನಿಮಗೆ ರಿಯಲ್ ಜನರ ಇಂಟ್ರೆಸ್ಟ್ ಇದ್ದರೆ ನಾಮಕ ವ್ಯವಸ್ಥೆ ಮಾಡೋದಾದರೆ 10 ದಿವಸದಲ್ಲಿ ಮಾಡಿ ಮುಗಿಸ್ಬೋದು. ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದರೆ, ಇದು ನನ್ನ ಮನೆ ಹತ್ತಿರ ಫ್ಲ್ಯಾಟ್ನಲ್ಲಿದ್ದಾರೆ ಅವರು, ಇನ್ನು 2 ತಿಂಗಳು ಬರಲ್ಲ. ಅವರು ಅಮೆರಿಕಕ್ಕೆ ಹೋಗಿದ್ದಾರೆ, ಏನು ಮಾಡ್ತೀರಿ ಹೇಳಿ? ಮಗಳ ಮನೆಗೆ ಹೋಗಿದ್ದಾರೆ. ಅದಕ್ಕೂ ಹೇಳ್ತೇನೆ ಸರ್. ಅಲ್ಲ ಹೇಳ್ತೇನೆ ಮೇಡಮ್, ಅವರಿಗೆ ಮಾಹಿತಿ ನಾನು ಇದನ್ನೆಲ್ಲ ಹೇಳಿದೆ ಯಾಕೆ ಅಂತ ಹೇಳಿದ್ರೆ, ಅದಕ್ಕಾಗಿ ಅಲ್ಲ ಅವ್ರಿಗೆ ನೀವು 12 ದಿವಸದಲ್ಲಿ ಮುಗಿಸ್ತೀರಿ ಅಂತ ಹೇಳ್ತೀರಿ ಸರ್. ಅಲ್ಲಲ್ಲ, ಅಲ್ಲಿಗೆ ಈಗ ಅವರು ಬರಲಿಲ್ಲ ಅಂತಂದರೆ ಆನ್ಲೈನಲ್ಲಿ ಕೂಡ ಅವರ ಮಾಹಿತಿನ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿರ್ಬೋದು. ಯು ಹ್ಯಾವ್ ಆಲ್ರೆಡಿ ಈ ಮೀಟಿಂಗನ್ನು ಹಿಡ್ಕೊಂಡು ಹೇಳ್ತಾ ಇದ್ದೇನೆ ಸಭಾಧ್ಯಕ್ಷರೇ, ನಮಗೆ ನಿನ್ನೆ ಫೋನ್ ಮಾಡಿ ಹೇಳ್ತಾರೆ ಇವತ್ತು ಬೆಳಿಗ್ಗೆ ಮೀಟಿಂಗ್ ಇದೆ ಅಂತ. ಇದಕ್ಕೆಲ್ಲ ಒಂದು ವಾರ ಟೈಮ್ ಕೊಡು. ನಮಗೂ 1000 ಕೆಲಸ ಇರ್ತದೆ, ಎಲ್ಲರಿಗೂ ಸಹ ತೊಂದರೆ ಇಲ್ಲ. ಇದು ಮೀಟಿಂಗ್ ಅಗತ್ಯ ಇದೆ, ನಾವು ರೆಸ್ಪೆಕ್ಟ್ ಕೊಟ್ಟು ಬಂದಿದ್ದೇವೆ. ಅದಕ್ಕೆ ನೀವು ಜಿಲ್ಲಾ ಮಂತ್ರಿಗಳು ಬರಬೇಕಿತ್ತು, ಅದೆಲ್ಲ ಬೇರೆ ವಿಷಯ. ಮೇಡಮ್, ಇದಕ್ಕೆ ಸ್ವಲ್ಪ ನೀವು ಸಾರ್ವಜನಿಕರಿಗೆ ದೊಡ್ಡ ಕನ್ಫ್ಯೂಷನ್ಸನ್ನು ನೀವು ಕ್ಲಿಯರ್ ಮಾಡಿ ಫಸ್ಟಿಗೆ. ಅವ್ರು ಹೇಳಿದ್ರಿಗೆ ಇಂಟರ್ನೆಟ್ಟಲ್ಲಿ ಅವಕಾಶ ಇದೆ,
ಅದನ್ನೆಲ್ಲ ಫಸ್ಟಿಗೆ ಒಂದು ನೀವು ಎಲ್ಲ ಸರ್ ಸ್ಪೀಕರ್ರೆ 30-35 ಇಲಾಖೆಯಿಂದ ಫಸ್ಟ್ ಒಂದು 10-15 ದಿವಸ ಸಾರ್ವಜನಿಕರಿಗೆ ಮಾಹಿತಿ ಕೊಡುವ ಹಾಗೆ ನಿಮ್ಮ ಯಾವುದು ಪೇಪರ್ನ ಈ ಇಲಾಖೆ ಎಂಥದ್ದು ವಾರ್ತಾ ಇಲಾಖೆ, ಹಾಗೆ ಮಾಧ್ಯಮ TV ಸೋಷಿಯಲ್ ಮೀಡಿಯಾ ಮಾತ್ರವಲ್ಲದೆ ನೀವು ಇಲಾಖೆ ಮುಖಾಂತರ ಮನೆಗೆ ಹೋಗಿ ಈ ರೀತಿ ಇದೆ ಅಂತೇಳಿ ತಿಳಿಸಿ ಆದ ನಂತರ ನೀವು ತೆಗೆದುಕೊಳ್ಳಲಿಕ್ಕೆ ಸರ್ವೆ ತೆಗೆದುಕೊಳ್ಳಲಿಕ್ಕೆ. ಸ್ಪೀಕರ್ ಅವರು ಹೇಳಿದರು ಕೆಲವರ ಹತ್ರ ಆಧಾರ್ ಕಾರ್ಡ್ನ ಅಡ್ರೆಸ್ ಎಲ್ಲೆಲ್ಲಿದೆ ಅದನ್ನು ಸರಿ ಮಾಡಿಸ್ಕೊಳ್ಳಿಕ್ಕೆ 6 ತಿಂಗಳಿದೆ ಅವರಿಗೆ. ಅದರ ಮುಂಚೆ ನೀವು ಇದು ಕೊಡಿ ಅಂತ ಹೇಳಿದ್ರೆ ಅವರ ದಾಖಲೆ ಇರುವುದಿಲ್ಲ. ಅಂದರೆ ಇದೆಲ್ಲ ಸಮಸ್ಯೆಗಳು. ಸಮಸ್ಯೆಗೆ ಪೂರ್ವಭಾವವಾಗಿ ಸರಿ ಮಾಡಿಸ್ಕೊಳ್ಳಿಕ್ಕೆ ತಿಂಗಳುಗಟ್ಟಲೆ ಸಮಯಾವಕಾಶಗಳು ಬೇಕು. ಹಾಗಾಗಿ ಇದೊಂದು ರೀತಿ ಅಪೂರ್ಣ ಆಗುತ್ತೆ. ಕೆಲವರು ಇಂಟ್ರೆಸ್ಟಲ್ಲಿ ಮಾಡಬಹುದು. ಈಗ ಮೊನ್ನೆ ನನ್ನ ಹತ್ರ ಆದಿದ್ರಾವಿಡ ಸಮಾಜದವರು ಬಂದಿದ್ದರು. ಆದಿದ್ರಾವಿಡ ಅಂಥೇಳಿ ಆದಿದ್ರಾವಿಡ 1, 2, 3 ಕರ್ನಾಟಕದ ಎಂಥ ದ್ರಾವಿಡ ಅವರು ಬಂದಿದ್ದರು. ಒಂದು ಅರ್ಧ ಗಂಟೆ ಬೇಜಾರು ಮಾತಾಡಿದರು. ಅವ್ರು ಮಾತಾಡ್ತಾರೆ. ಈಗ ಅದು ಅವ್ರು ಬಂದ ಕಾರಣ ನಾನು ಹೇಳಲ್ಲ. ಅದಕ್ಕೆ ಕೂಡ ಅಂತ ಸ್ಪಷ್ಟೀಕರಣ ಕೊಡಿ. ಈ ರೀತಿಯ ಸಾರ್ವಜನಿಕರು ನಮ್ಮ ಹತ್ರ ಬಂದು ಕೇಳುವಾಗ ನಮಗೆ ಕೂಡ ಗೊತ್ತಿಲ್ಲ. ಆ ರೀತಿ ಪರಿಸ್ಥಿತಿ. ನೀವು ಕಲೆಕ್ಟ್ ಮಾಡುವಂಥದ್ದು ಮತ್ತೆ ನೆನಪು ಸ್ವಲ್ಪ ಸಮಯ ಬಿಡಿ. ಯು ಫಸ್ಟ್ ಗಿವ್ ದ ಇನ್ಫಾರ್ಮೇಷನ್ ಟು ದ ಪೀಪಲ್, ದೆನ್ ಓನ್ಲಿ ಯು ಸ್ಟಾರ್ಟ್. ನೌ ಯು ಆರ್ ವಿದೌಟ್ ಸ್ಟಾರ್ಟಿಂಗ್ ಗಿವಿಂಗ್ ದ ಇನ್ಫಾರ್ಮೇಷನ್ ಯು ಹ್ಯಾವ್ ಸ್ಟಾರ್ಟೆಡ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್. ವೇದವ್ಯಾಸ ಈಗ ಏನಾಗಿದೆ ಇವರಂತಲ್ಲ ಆಯ್ತು ಮುಗೀತಾ ಜಾಬಾರ ಏನಂತೇನು ಸಮೀಕ್ಷೆ ಪೂರ್ವ ಮುಗಿದ ನಾನು ನೀವು ಜಿಲ್ಲಾಡಳಿತ ಕರೆದಿದ್ದೀರಿ, ನನಗೆ ಕಾಳಜಿ ಇದೆ ಅಂತ ಬಂದಿದ್ದೇನೆ. ನನಗೆ 12 ಗಂಟೆಗೆ 11 ಗಂಟೆಗೆ ಇದೆ ಕಾರ್ಯಕ್ರಮ, 12 ಗಂಟೆಗೆ ಹಾಕ್ಕೊಂಡೆ. ಅದೆಲ್ಲವೂ ಯಾಕೆ ಅಂತ ಹೇಳಿದ್ರೆ ಬರೋ ಕಾರಣ. ಮತ್ತು ನಿಮಗೆ ಪುರ್ಸೊತ್ತುಂಟು ಅಂತ ನೀವು ಇಟ್ಟಿದ್ದೀರಿ, ನಮಗೂ ಪುರ್ಸೊತ್ತು ಕೇಳ್ಕೊಳ್ಬೇಕಲ್ಲ. ನಾನು ಹಲವಾರು ಕೆಲಸ ಬಿಟ್ಟು ನಾವು ನಿಂತದ್ದು ಯಾಕೆಂದರೆ ಇಂಪಾರ್ಟೆಂಟ್ ದ ಪಬ್ಲಿಕ್. ಓಕೆ ಈಗ